ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕಂಪನಿ ಲಾವನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ಲೇಲಿಸ್ಟ್ ಅಲ್ಲಿ ನಾನು ಕಂಪನಿ ಲಾನ ಪ್ರತಿಯೊಂದು ಚಾಪ್ಟರಿನ ಪ್ರತಿಯೊಂದು ಯೂನಿಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಅದರ ಆನ್ಸರ್ಸ್ಗಳು ಕೂಡ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಂಪನಿ ಲಾನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಯೂನಿಟ್ ಇಂದ ಯಾವ ಕ್ವಶನ್ಸ್ ಅನ್ನ ಬರ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅಟ್ಲೀಸ್ಟ್ ಒಂದು ಯೂನಿಟ್ ಅಲ್ಲಿ 5ರಿಂದ 6 ಕ್ವಶನ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಈ ಪ್ಲೇ ಲಿಸ್ಟ್ ಅಲ್ಲಿ ಆಲ್ ಅಬೌಟ್ ಕಂಪನಿ ಬಗ್ಗೆ ಏನೇನಿದೆ ಅದೆಲ್ಲವನ್ನೂ ಕೂಡ ನಾನು ಈ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನಿಮ್ಗೇನ್ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಚಾರವನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ನಾವು ಮೊದಲನೇ ಕ್ವಶನ್ ಏನಾಗಿ ತಗೊಳ್ತಾ ಇದ್ದೇವೆ ಅಂದ್ರೆ ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪನಿ. ಅದೇ ರೀತಿ ಈ ಸೆಷನ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಸ್ಲೈಡ್ಸ್ ಗಳೆಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ನಾನು ಆ ಲೆಕ್ಚರಿಂಗ್ ಅನ್ನ ಎಂಗೇಜ್ ಮಾಡಕ್ಕೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಆ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಾನು ಎಂಗೇಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪನಿಯನ್ನ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಬನ್ನಿ ನೋಡ್ತಾ ಹೋಗೋಣ. ಅದೇ ಮೊದಲನೇದಾಗಿ ನಾವು ನೇಚರ್ ಅನ್ನು ನೋಡ್ತಾ ಹೋಗ್ಬೋದು. ನೇಚರ್ ಆಫ್ ದ ಕಂಪನಿ. Basically, the company is formed by the association of persons to do business and share the profit and losses equally. In other word, company is a voluntary association of the number of individual formed for some common purpose. ಏನ್ ಹೇಳ್ತಾ ಇದೆ ಅಂತಂದ್ರೆ ಕಂಪನೀಸ್ ಫಾರ್ಮ್ಡ್ ಬೈ ದ ಅಸೋಸಿಯೇಷನ್ ಆಫ್ ದ ಪರ್ಸನ್. ಅಸೋಸಿಯೇಷನ್ ಆಫ್ ತುಂಬಾ ಒಟ್ಟು ಒಂದು ಸಂಘಟನೆಯನ್ನ ಅವರು ಒಂದು ಕಾಮನ್ ಪರ್ಪಸ್ಸಿಗೋಸ್ಕರ ಡೂ ಬಿಸ್ನೆಸ್, ಶೇರ್ ದ ಪ್ರಾಫಿಟ್ ಮತ್ತೆ ಲಾಭ ಮತ್ತೆ ಲಾಸ್ ಅನ್ನು ಕೂಡ ಈಕ್ವಲಿ ಅಕ್ಸೆಪ್ಟ್ ಮಾಡೋದಂತಕ್ಕಂಥದ್ದನ್ನ ಕಂಪನಿಯ ನೇಚರ್ ಅಂತಕ್ಕಂಥದ್ದಾಗಿ ತಿಳ್ಕೊಳ್ತಾ ಹೋಗ್ಬೋದು. ಇನ್ ಅದರ್ ವರ್ಡ್, ಕಂಪನಿ ಇಸ್ ಎ ವಾಲಂಟರಿ ಅಸೋಸಿಯೇಷನ್. ಅವರು ವ್ಯಕ್ತಿತ್ವದಿಂದ ಅವರು ಅಸೋಸಿಯೇಷನ್ಗೆ ಜಾಯ್ನ್ ಆಗಿರ್ತಾರೆ. ಅದೇ ರೀತಿ ಒಂದು ಅಸೋಸಿಯೇಷನ್ ಒಂದು ಸಂಘಟನೆಯನ್ನ ಮಾಡ್ಕೊಂಡಿರ್ತಾರೆ. ನಂಬರ್ ಆಫ್ ಇಂಡಿವಿಜುವಲ್ ಫಾರ್ಮಡ್ ಫಾರ್ ದ ಕಾಮನ್ ಪರ್ಪಸ್ ಮತ್ತೆ ಕಾಮನ್ ಆಬ್ಜೆಕ್ಟಿವ್ಗೋಸ್ಕರ ಸೇರಿರೋದನ್ನ ಒಂದು ಕಂಪನಿಯ ನೇಚರ್ ಅಂತಕ್ಕಂಥದ್ದಾಗಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಕಂಪನಿ ಇಸ್ ಆಲ್ಸೋ ಅಟ್ಸ್ ಓನ್ ಲೀಗಲ್ ಎಂಟಿಟಿ ಅಂಡ್ ಇಟ್ ಎ ಲೀಗಲ್ ಪರ್ಸನಾಲಿಟಿ. ಒಂದು ಲೀಗಲ್ ಪರ್ಸನಾಲಿಟಿಯನ್ನು ಹೊಂದಿರುತ್ತೆ, ಹಾಗೆ ಲೀಗಲ್ ಎಂಟಿಟಿಯನ್ನು ಹೊಂದಿರುತ್ತದೆ. ಆಫ್ಟರ್ ಇಟ್ ರಿಜಿಸ್ಟರ್ಡ್, ಆಫ್ಟರ್ ಇಟ್ ಇನ್ಕಾರ್ಪೊರೇಟೆಡ್, ಯಾವಾಗ ಒಂದು ರಿಜಿಸ್ಟರ್ಡ್ ಕಂಪನಿ ಆಗುತ್ತೋ ಅವಾಗ ಲೀಗಲ್ ರೈಟ್ಸ್ ಮತ್ತೆ ಲೀಗಲ್ ಪರ್ಸನಾಲಿಟಿಯನ್ನ ಕಂಪನಿ ಆ ನೇಚರ್ ಅನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಕಂಪನಿ ಇಸ್ ಎ ಕಂಬೈಂಡ್ ಆಫ್ ಪೊಲಿಟಿಕಲ್ and social and economical and legal institution. In modern days, the company has become the most dominant form of the business organization ಆಗಿ ಒಂದು ಇದರ ನೇಚರ್ ಆಗಿ ಒಂದು ಬೆಳೆದಿದೆ. ಇದು ಒಂದು ಪೊಲಿಟಿಕಲ್ ಫಾರ್ಮ್ ತರ, ಹಾಗೆ ಪೊಲಿಟಿಕಲ್ ಅಂಡ್ ಸೋಷಿಯಲ್ ಮತ್ತೆ ಲೀಗಲ್ ಇನ್ಸ್ಟಿಟ್ಯೂಷನ್ ತರ ಒಂದು ಕಂಪನಿ ಅಂತಕ್ಕಂಥದ್ದು ಗ್ರೋಹನ್ನ ಆಗಿದೆ. ಅದೇ ರೀತಿ ಇದರ ನೇಚರ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಎರಡನೇ ಪಾಯಿಂಟ್ ನೋಡ್ತಾ ಹೋದಾಗ, companies being a legal person capable of purchasing and enjoying and disposing of the property on its own name. As I mentioned before, when it is registered, when it is incorporated, it has a own legal rights and it has own legal capabilities and legal rights. It can enjoy purchasing power ಆಗಿರ್ಬೋದು, ಮತ್ತೆ ಮತ್ತೆ ಸ್ಯೂಡ್ ಆಗಿರ್ಬೋದು. ಅದೇ ರೀತಿ ಹಲವಾರು ಲೀಗಲ್ ರೈಟ್ಸ್ ಗಳಂತಕ್ಕಂಥದ್ದು ಕಂಪನಿಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಕಂಪನಿ ಡಿಫ್ರೆಂಟ್ ಆಗಿರುತ್ತೆ, ಮೆಂಬರ್ಸ್ ಅದರಿಂದ ಡಿಫ್ರೆಂಟ್ ಆಗಿರುತ್ತದೆ. ಕಂಪನಿ ಬೇರೆ ಮತ್ತು ಅದರ ಮೆಂಬರ್ಸ್ ಗಳೇ ಬೇರೆ ಆಗಿರ್ತಾರೆ. ಅದೇ ರೀತಿ ಕಂಪನಿ ರಿಜಿಸ್ಟರ್ ಆದಾಗ ಇದು ಆರ್ಟಿಫಿಷಿಯಲ್ ಪರ್ಸನ್ ಆಗಿರುತ್ತೆ, ಬಟ್ ಪ್ರಮೋಟರ್ಸು ಇದಕ್ಕೆ ಅಸಿಸ್ಟೆನ್ಸ್ ಅನ್ನ ಮಾಡಿ ಅವರು ನಡೆಸ್ತಾರೆ ಈ ಕಂಪನಿಯನ್ನ. ಬಟ್ ಇವೊಂದು ಇಟ್ ಹ್ಯಾಸ್ ಓನ್ ಸಪರೇಟ್ ಲೀಗಲ್ ಎಂಟಿಟಿ, ಇದರ ನೇಮ್ ಅಲ್ಲಿ ಲೀಗಲ್ ಎಂಟಿಟಿ ಇರುತ್ತೆ. ಅದೇ ರೀತಿ ಇದು ಒಂದು ಪರ್ಚೇಸಿಂಗ್ ಪವರ್ ಅನ್ನ ಹೊಂದಿರುತ್ತೆ, ಕಾರ್ಪೊರೇಟ್ ಪವರ್ ಗಳನ್ನ ಹೊಂದಿರುತ್ತೆ. ಕ್ರಿಮಿನಲ್ ಕಂಪ್ಲೇಂಟ್ಸ್ ಕ್ಯಾನ್ ಬಿ ಆಲ್ಸೋ ಫೈಲ್ಡ್ ಬೈ ದ ಕಂಪನಿ. ಕಂಪನಿ ಹ್ಯಾಸ್ ಎ ರೈಟ್ ಟು ಪ್ರೊಟೆಕ್ಟ್ ಇಟ್ಸ್ ಫೇರ್ ನೇಮ್ ಅಂಡ್ ಇಟ್ ಕ್ಯಾನ್ ಆಲ್ಸೋ ಸ್ಯೂ ಫಾರ್ ಅ ಡೆಫಾಮೇಟರಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಇಟ್. ಏನಾದ್ರೂ ಡೆಫಾಮೇಟರಿ ಸೆಂಟೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟಲ್ಲೂ ಕೂಡ ಇದು ಒಂದು ಕೇಸ್ ಮಾಡುವಂತ ಪವರು ಈ ಕಂಪನಿಗೆ ಇದೆ. ಇದು ಒಂದು ಕಂಪನಿಯ ನೇಚರ್ ಅಂತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವು ಡೆಫಿನೇಷನ್ ಅಂತ ನೋಡ್ತಾ ಹೋದಾನ, ದ ವರ್ಡ್ ಫಸ್ಟ್ ನಾವು ಕಂಪನಿಯ ವರ್ಡ್ ಹೇಗೆ ಬಂತು ಅಂತ ತಿಳ್ಕೊಳ್ತಾ ಹೋಗೋಣ. ದ ವರ್ಡ್ ಕಂಪನಿ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕಮ್ ಅಂಡ್ ಪನೀಸ್. ಕಮ್ ಮೀನ್ಸ್ ವಿತ್ ಟುಗೆದರ್, ವಿತ್ ಆರ್ ಟುಗೆದರ್, ಒಟ್ಟಿಗೆ ಅಂತಕ್ಕಂಥದ್ದು ಕನ್ನಡದಲ್ಲಿ ಮೀನಿಂಗ್ ಬರ್ತಾ ಹೋಗುತ್ತೆ. ಅಂಡ್ ಪನೀಸ್ ಮೀನ್ಸ್ ಬ್ರೆಡ್. The word refers to as association of the person, ಜನಗಳ ಗುಂಪು, who took their meal together, ಒಟ್ಟಿಗೆ ಊಟ ಮಾಡೋದಿನ ಟುಗೆದರ್ ಮೀಲ್ ಅಂತ ಕರಿತಾ ಹೋಗ್ತಾರೆ. ಇದರ ಮೀನಿಂಗು, ಪನೀಸ್ ಮೀನಿಂಗು ಅಸೋಸಿಯೇಷನ್ ಆಫ್ ದ ಪರ್ಸನ್, ಒಂದು ಜನರ ಲೈಕ್ ಸಂಘಟನೆ ಆಗಿರ್ಬೋದು, ಜನರ ಒಂದು
ಅಸೋಸಿಯೇಷನ್ ಆಗಿರ್ಬೋದು, ಅದನ್ನ ಪನೀಸ್ ಅಂತ ಮೀನಿಂಗ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹೂ ಟುಕ್ ದೇರ್ ಮೀಲ್ ಟುಗೆದರ್ ಆಗಿ ಒಂದು ಮೀಲ್ ಅನ್ನ ಶೇರ್ ಮಾಡಿದ್ದಾರೆ ಅಂದ್ರೆ ಪನೀಸ್ ಮೀನಿಂಗ್ ಅಂತ ತಿಳ್ಕೊಳ್ತಾ ಹೋಗ್ಬೋದು. ಸ್ಮಿತಾ ವರ್ಸಸ್ ಆಂಡರ್ಸನ್. ದ ಕಂಪನಿ ಇಸ್ ಎ ಬೋರ್ಡ್ ಆಫ್ ಸೆನ್ಸ್ ಮೇ ಮೀನ್ಸ್ ಅನ್ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ ಫಾರ್ಮ್ಡ್ ಫಾರ್ ದ ಸಮ್ ಕಾಮನ್ ಆಬ್ಜೆಕ್ಟಿಗೋಸ್ಕರ ಇದನ್ನ ಸ್ಮಿತಾ ವರ್ಸಸ್ ಆಂಡರ್ಸನ್ ಕಂಪನಿಯಲ್ಲಿ ಕರೆಕ್ಟ್ ಆಗಿ ಆ ಕೇಸಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ. ಸಮ್ ಕಾಮನ್ ಪರ್ಪಸ್ಗೋಸ್ಕರ ಇದನ್ನ ಮಾಡಲಾಗಿರುತ್ತೆ, ಒಂದು ಫಾರ್ಮ್ ಮಾಡಲಾಗಿರುತ್ತೆ ಅಂತ ಹೋಗಿ ನೋಡ್ತಾ ಹೋಗ್ಬೋದು. ಅದೇ ರೀತಿ ಕಂಪನಿ ಲಾನಲ್ಲಿ 2013 ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಂಪನಿ ಅಂತಂದ್ರೆ ಏನು ಅಂತ ಹೇಳಿ ಅವರು ಒಂದು ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ. ನಾವು ಯಾವ್ಯಾವ ಡೆಫಿನೇಷನ್ ಅನ್ನ ಇಲ್ಲಿ ನಾವು ಯಾವ ಆಥರ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಿ ನೋಡ್ತಾ ಹೋಗ್ಬೋದು. ಇಲ್ಲಿ ಅಕಾರ್ಡಿಂಗ್ ಟು ದ ಜಸ್ಟಿಸ್ ಜೇಮ್ಸ್, ಕಂಪನಿ ಇಸ್ ಎ ಅಸೋಸಿಯೇಷನ್ ಆಫ್ ಪರ್ಸನ್ ಯುನೈಟೆಡ್ ಫಾರ್ ದ ಕಾಮನ್ ಆಬ್ಜೆಕ್ಟಿಗೋಸ್ಕರ ಒಟ್ಟಿಗೆ ಸೇರೋದನ್ನ ಒಂದು ಕಂಪನಿ ಅಂತಕ್ಕಂಥ ಕರಿತಾ ಹೋಗ್ತಾರೆ. ಅದೇ ರೀತಿ ಹಲವಾರು ಡೆಫಿನೇಷನ್ಸ್ ಗಳಿದೆ. ಆ ಡೆಫಿನೇಷನ್ಸ್ ಗಳನ್ನ ನಿಮ್ಗೆ ಯಾವ್ದು ಈಸಿ ಆಗುತ್ತಾ ಆ ಡೆಫಿನೇಷನ್ ಗಳನ್ನ ನೋಡ್ಕೊಂಡು ಈ ಸ್ಲೈಡ್ಸ್ ನೋಡ್ಕೊಂಡು ಬರ್ಕೊಳ್ಬಹುದು. ಅದೇ ರೀತಿ ಲೆಟ್ ಅಸ್ ಜಂಪ್ ಇಂಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ನೋಡ್ತಾ ಹೋದಾಗ ಇಟ್ ಇಸ್ ಅ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್. ಆಸ್ ಐ ಮೆನ್ಷನ್ ಬಿಫೋರ್, ನಾನು ಮೊದಲನೇ ಮೆನ್ಷನ್ ಮಾಡಿದಾಗ ಯಾವಾಗ ಇನ್ಕಾರ್ಪೊರೇಟ್ ಆಗಿರುತ್ತೆ ಇದು ಒಂದು ಅಸೋಸಿಯೇಷನ್ ಆಗಿ ಬೆಳವಣಿಗೆ ಆಗುತ್ತೆ. ಮತ್ತೆ ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿಯನ್ನು ಹೊಂದಿರುತ್ತೆ. ಇಟ್ ಹ್ಯಾಸ್ ಸಮ್ ಪವರ್, ಲೀಗಲಿ ಪವರ್ಸ್ ಗಳನ್ನ ಹೊಂದಿರುತ್ತೆ. ಇಟ್ ಈಸ್ ಆರ್ಟಿಫಿಷಿಯಲ್ ಪರ್ಸನ್. ಇದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋದ್ರಿಂದ ಇದಕ್ಕೆ ನ್ಯಾಚುರಲ್ ರೈಟ್ಸ್ ಗಳಿರಲಿಲ್ಲ, ಮತ್ತೆ ಲೀಗಲ್ ರೈಟ್ಸ್ ಗಳಿರುತ್ತೆ. ಆಫ್ಟರ್ ದ ರಿಜಿಸ್ಟರ್ಡ್ ಇಟ್ ಹ್ಯಾಸ್ ಲೀಗಲ್ ರೈಟ್ಸ್. ರಿಜಿಸ್ಟರ್ ಆದ್ಮೇಲೆ ಲೀಗಲ್ ರೈಟ್ಸ್ ಗಳನ್ನ ಹೊಂದಿರುತ್ತೆ. ಇದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿ ವರ್ಕ್ ಮಾಡುತ್ತೆ. ಹ್ಯೂಮನ್ ಅಸಿಸ್ಟೆನ್ಸ್ ವಿತ್ ಪ್ರಮೋಟರ್ಸ್, ವಿತ್ ಡೈರೆಕ್ಟರ್ಸ್, ಅವರ ಅಸಿಸ್ಟೆನ್ಸ್ ಒಂದಿಗೆ ಬೋರ್ಡ್ ಆಫ್ ಮೀಟಿಂಗ್ ಏನಿರುತ್ತೆ ಅವರ ಅಸಿಸ್ಟೆನ್ಸ್, ಅವರ ಸಹಾಯದೊಂದಿಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿ ಇಟ್ ಆಸ್ ಎ ಸಪರೇಟ್ ಲೀಗಲ್ ಎಂಟಿಟಿ, ಇಟ್ ಆಸ್ ಎ ಪರ್ಪೆಕ್ಚುಯಲ್ ಸಕ್ಸೆಷನ್ ಹೊಂದಿರುತ್ತೆ. ಸಪರೇಟ್ ಲೀಗಲ್ ಎಂಟಿಟಿ ಆಗಿರುತ್ತೆ, ಪರ್ಪೆಕ್ಚುಯಲ್ ಸಕ್ಸೆಷನ್ ಅನ್ನು ಹೊಂದಿರುತ್ತೆ. ಇಟ್ ಆಸ್ ಎ ಕಾಮನ್ ಸೀಲ್ ಆಫ್ ಇಟ್ಸ್ ಓನ್, ಇದರ ಹೆಸರಿನಲ್ಲಿ ಕಾಮನ್ ಸೀಲ್ ಅನ್ನು ಹೊಂದಿರುತ್ತೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪನೀಸ್ ಗಳಾಗಿರುತ್ತೆ. ಲಿಮಿಟೆಡ್ ಲೈಬಿಲಿಟಿನಲ್ಲಿ ದರ್ ಇಸ್ ಅ 3 ಕೈಂಡ್ ಆಫ್ ಲೈಬಿಲಿಟೀಸ್ ಬರುತ್ತೆ. ಲೈಬಿಲಿಟಿ ಫ್ರಮ್ ದ ಶೇರ್ಸ್ ಮತ್ತೆ ಗ್ಯಾರಂಟೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇದನ್ನ ಲಿಮಿಟೆಡ್ ಲೈಬಿಲಿಟೀಸ್ ಕಂಪನಿ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಇವೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪನಿಗಳೇ ಆಗಿರುತ್ತೆ. ಟ್ರಾನ್ಸ್ಫರಬಿಲಿಟಿ ಆಫ್ ದ ಶೇರ್, ಈ ಕಂಪನಿ ಏನ್ ಲಕ್ಷಣನ ಹೊಂದಿದೆ ಅಂತಂದ್ರೆ ಟ್ರಾನ್ಸ್ಫರ್ ಕೂಡ ಅವರ ಶೇರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಲಿಮಿಟೇಷನ್ ಆಫ್ ವರ್ಕ್ ಅನ್ನು ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ವರ್ಕ್ ಮಾಡುತ್ತೆ. ಅದೇ ರೀತಿ ವಾಲಂಟ್ರಿ ಅಸೋಸಿಯೇಷನ್ ಫಾರ್ ದ ಪ್ರಾಫಿಟ್ ಮೋಟಿವ್ ಆಗಿಯೂ ಕೂಡ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇದು ಒಂದು ವಾಲಂಟ್ರಿ ಅಸೋಸಿಯೇಷನ್, ಏಕ ವ್ಯಕ್ತಿ ಅಸೋಸಿಯೇಷನ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ರಿಪ್ರೆಸೆಂಟೇಟಿವ್ ಆಫ್ ದ ಮ್ಯಾನೇಜ್ಮೆಂಟ್ ಅನ್ನೋ ರೆಪ್ರೆಸೆಂಟೇಟಿವ್ ಆಗಿ ಮಾಡುತ್ತೆ. ಕೆಪಾಸಿಟಿ ಟು ಸ್ಯೂ ಅಂಡ್ ಬಿ ಸ್ಯೂಡ್ ಮೀನ್ಸ್ ಇದೊಂದು ಕೆಪಾಸಿಟಿ, ಇದೊಂದು ಕಂಪ್ಲೇಂಟ್ ಅನ್ನ ಫೈಲು ಮಾಡಬಹುದು, ಮತ್ತೆ ಆ ಕಂಪ್ಲೇಂಟ್ ಅನ್ನ ಡಿಫೆಂಡ್ ಕೂಡ ಮಾಡ್ಕೊಳ್ಬಹುದು. ಅದೇ ರೀತಿ ಅದ್ರ ಮೇಲೂ ಕಂಪನಿ ಮೇಲೆಯೂ ಕೂಡ ಕೆಲವರು ಅದನ್ನ ಸ್ಯೂ ಮಾಡಬಹುದು, ಆ ಕಂಪನಿ ಮೇಲೆ ಕೇಸನ್ನು ಹಾಕ್ಬಹುದು. ಅದು ಕಂಪನಿ ಕೂಡ ಕೇಪಬಲ್ ಆಗಿ ಬೇರೆ ಏನಾದ್ರು ಡೆಫಾಮೇಟರಿ ಸೆಂಟೆನ್ಸ್ ನಾನು ಮುಂಚೆಗೆ ಹೇಳಿದ ಹಾಗೆ ಅದರ ನೇಚರ್ ಏನಿದೆ ಆ ನೇಚರ್ಗೆ ಧಕ್ಕೆ ಬಂದಿದೆ ಅಂತ ಆದಾಗ ಅದು ಕೂಡ ಒಂದು ಕಂಪ್ಲೇಂಟ್, ಕೋರ್ಟ್ ಆಫ್ ಲಾನಲ್ಲಿ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು ಅಂತ ಕೇಳಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಅದೇ ರೀತಿ ಇದಿಷ್ಟು ಇವತ್ತಿನ